ಸಂಗೀತ ಮತ್ತು ಲಲಿತಾ ಇಬ್ಬರೂ ಅಕ್ಕ ತಂಗಿಯರಿದ್ದರು. ಅವರ ಮನೆ ನದಿಯ ತಡದಲ್ಲಿತ್ತು. ಇಬ್ಬರ ಜೀವನ ಬೇರೆ ಬೇರೆಯದಾಗಿಯೇ ಇತ್ತು. ಲಲಿತಾ ತುಂಬ ಸಾಹುಕಾರರಾಗಿದ್ದಳು, ಆದರೆ ಸಂಗೀತ ತುಂಬ ಬಡವಳಿದ್ದಳು. ಅದೇ ಗುಡಿಸಿಲಿನ ಮನೆಯಲ್ಲಿ ತಮ್ಮ ಮನೆಯಲ್ಲಿರುವವರನ್ನು ಚೆನ್ನಾಗಿ ನೋಡಬೇಕೆಂದು ದಿನವಿಡೀ ಕಷ್ಟಪಡುತ್ತಿದ್ದಳು. ಅವರ ಅಪ್ಪ ತೀರಿಕೊಂಡ ನಂತರ ಎಲ್ಲ ಜವಾಬ್ದಾರಿ ಸಂಗೀತನ ಮೇಲೆಯೇ ಇತ್ತು. ಅಮ್ಮ, ಎಲ್ಲ ಅಡುಗೆ ಮಾಡಿಟ್ಟಿದ್ದೇನೆ, ನೀನು ಊಟ ಮಾಡಿಬಿಡು. ನನಗೀಗ ಹೊಟ್ಟೆ ಹಸಿದಿಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೇನೆ. ನಿಲ್ಲು ಸ್ವಲ್ಪ. ನೀನ್ ಯಾವಾಗ ಊಟ ಮಾಡ್ತೀಯಾ? ಇಲ್ಲ ಅಮ್ಮ, ನನಗೀಗ ಹೊಟ್ಟೆ ಹಸಿವಿಲ್ಲ, ಯಾಕೋ ಹೊಟ್ಟೆ ನೋವು. ನಾನ್ ಕೆಲ್ಸಕ್ಕೆ ಹೋಗ್ತೇನೆ, ಸಂಜೆ ಬಂದ ನಂತರ ಊಟ ಮಾಡ್ತೇನೆ. ನಾನೆಷ್ಟು ಸತ ಹೇಳಿದ್ದೇನೆ, ಹೀಗೆ ಉಪವಾಸದಿಂದ ಹೊರಗೆ ಹೋಗ್ಬಾರ್ದು. ಅದು ಹೋಗ್ಲಿ, ಕೆಲ್ಸ ಮುಗ್ದ ನಂತರ ಹುಷಾರಾಗಿ ಮನೆಗ್ ಬಾ. ಆಯ್ತು ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ, ನಾನ್ ಆರಾಮಾಗಿ ಮನೆಗ್ ಬರ್ತೇನೆ. ಸಂಗೀತ, ನೀನ್ ಊಟ ಮಾಡಿಲ್ಲ, ಸ್ವಲ್ಪ ಊಟವನ್ನ ಕಟ್ಕೊಂಡು ಹೋಗು, ಅಲ್ಲಿ ತಿನ್ನುವಂತೆ. ಬೇಡ ಅಮ್ಮ, ನನಗೀಗ ಹೊಟ್ಟೆ ಹಸಿವಿಲ್ಲ. ಹೊಟ್ಟೆ ಹಸಿದ್ರೆ ಅಲ್ಲಿ ಏನನ್ನಾದ್ರೂ ತಿನ್ನುತ್ತೇನೆ. ಬೇಡ, ನಿಲ್ಲು, ನಾನು ಈಗ್ಲೇ ಹೋಗಿ ಊಟವನ್ನ ಕಟ್ಕೊಡ್ತೇನೆ. ಅಯ್ಯೋ ಅಮ್ಮ, ಬೇಡ, ನೀನಿಲ್ಲಿ ನಿಂತ್ರೆ ಹೀಗೆ ಮಾತನಾಡ್ತೀಯ. ನಾನ್ ಹೋಗಿ ಬರ್ತೇನೆ, ಹುಷಾರು ಮನೆ ಕಡೆ. ಇಷ್ಟು ಹೇಳಿದ ನಂತರ ಸಂಗೀತ ಅವಳ ಕೆಲಸಕ್ಕೆ ಹೋಗುತ್ತಾಳೆ. ಹೋಗಿ ನದಿಯ ದಡದಲ್ಲಿ ನಿಂತು ಸ್ವಲ್ಪ ಮೀನುಗಳನ್ನು ಹಿಡಿದುಕೊಳ್ಳುತ್ತಾಳೆ. ಅಲ್ಲಿಯ ನದಿಯ ದಡದಲ್ಲಿ ಕುಳಿತುಕೊಂಡು ಮೀನುಗಳನ್ನು ಮಾರಾಟ ಮಾಡುತ್ತಾಳೆ. ಬನ್ನಿ ಬನ್ನಿ, ತಾಜಾ ತಾಜಾ ಮೀನುಗಳು ಬಂದಿವೆ, ಕಿಲೋಗೆ 200 ರೂಪಾಯಿ ಮಾತ್ರ. ಬನ್ನಿ ಬನ್ನಿ, ತಾಜಾ ತಾಜಾ ಮೀನುಗಳು ಬಂದಿದೆ. ಮತ್ತೊಂದು ಕಡೆ ಲಲಿತಾ ಮಧ್ಯಾಹ್ನದವರೆಗೂ ಮಲಗಿ ಆರಾಮವಾಗಿ ಎದ್ದೇಳುತ್ತಾಳೆ. ಅವಳ ಮನೆಯಲ್ಲಿ ಎಷ್ಟು ಸಿರಿತನವಿತ್ತೆಂದರೆ ಅವಳಿಗೆ ಯಾವುದೇ ಕೆಲಸ ಮಾಡಬೇಕಾಗಿರುವುದಿಲ್ಲ. ಲಲಿತಾ ಎದ್ದಿದ್ದಾಳಾ? ಇಲ್ಲ ರೀ, ಅವಳು ಮಲ್ಕೊಂಡಿದ್ದಾಳೆ. ಏನೋ ಮಧ್ಯಾಹ್ನವಾದ್ರೂ ಅವಳು ಮಲ್ಕೊಂಡಿದ್ದಾಳೆ, ಹೋಗಿ ಅವಳನ್ನು ಎಬ್ಬಿಸು. ಲಲಿತಾ ಅವರ ತಂದೆ ತಾಯಿ ಹಾಲಿನಲ್ಲಿ ಕುಳಿತುಕೊಂಡು ಇತರ ಮಾತನಾಡುತ್ತಿರುವಾಗ ಲಲಿತಾ ಅಲ್ಲಿಗೆ ಬರುತ್ತಾಳೆ. ನೋಡಿ, ನೀವು ಕೇಳ್ತಿದ್ದೀರಿ ಅಲ್ಲವೇ, ಲಲಿತಾ ಬಂದೇ ಬಿಟ್ಲು. ಅಪ್ಪ ಅಪ್ಪ, ನನಗೆ 10,000 ಬೇಕಾಗಿತ್ತು. 10,000 ಯಾಕಮ್ಮ? ಪಕ್ಕದ ಊರಿನಲ್ಲಿ ಜಾತ್ರೆ ಇದೆ, ನನ್ನ ಗೆಳತಿಯರನ್ನ ಕರೆದುಕೊಂಡು ಜಾತ್ರೆಗೆ ಹೋಗ್ತಿದ್ದೇನೆ. ಅಲ್ಲಿ ಚೆನ್ನಾಗಿರೋ ಬಟ್ಟೆಗಳು ಬಂದಿರುತ್ತೆ. ನನಗೆ ಬಟ್ಟೆಗಳನ್ನ ತೆಗೆದುಕೊಂಡು ಬರ್ತೇನೆ. ನಿಮಗೂ ಬೇಕಾದ್ರೆ ಹೇಳಿ, ನಿಮ್ಗೂ ಕೂಡ ತೆಗೆದುಕೊಂಡು ಬರ್ತೇನೆ. ನೀನು ಆ ಸಂಗೀತನ ಜೊತೆ ಹೋಗ್ತಿದ್ದೀಯಾ? ಲಲಿತಾ ಏನು ಹೇಳುವುದಿಲ್ಲ, ಸುಮ್ಮನೆ ನಿಂತಿರುತ್ತಾಳೆ. ನಾನ್ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ಅವಳ ಜೊತೆ ಹೋಗ್ಬೇಡ ಎಂದು. ಅವಳು 1 ರೂಪಾಯಿ ಕೂಡ ಖರ್ಚು ಮಾಡುವುದಿಲ್ಲ, ಎಲ್ಲ ನಿನ್ ದುಡ್ಡಿನಲ್ಲಿಯೇ ತೆಗೆದುಕೊಳ್ಳುತ್ತಾಳೆ. ಮಗಳೇ, ಈಗಾಗ್ಲೇ ನಿನ್ನತ್ರ ತುಂಬಾ ಬಟ್ಟೆಗಳು ಇದೆಯಲ್ಲವೇ? ನಿನಗೆ ಬಟ್ಟೆಯ ಅವಶ್ಯಕತೆ ಇಲ್ಲ ಅಲ್ಲವೇ? ಅಯ್ಯೋ, ಹೋಗ್ಲಿ ಬಿಡಿರಿ, ಯಾಕೆ ನೀವು ಅಷ್ಟು ಸವಾಲುಗಳನ್ನ ಕೇಳ್ತಿದ್ದೀರಾ? ಎಷ್ಟಿದ್ರೂ ನಮ್ಮ ಮಗಳಲ್ಲವೇ, ಅವಳಿಗಾಗಿ ಅಲ್ಲವೇ ಇದೆಲ್ಲ ಆಸ್ತಿ? ಲಲಿತಾಗೆ ಹಣವನ್ನು ಕೊಡಲು ಅವರ ತಂದೆ ಒಪ್ಪಿಕೊಳ್ಳುತ್ತಾರೆ. ಇನ್ನ ಸ್ವಲ್ಪ ಹೊತ್ತು ನಾನು ನನ್ನ ಗೆಳತಿಯರೊಂದಿಗೆ ಜಾತ್ರೆಗೆ ಹೋಗ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಲಲಿತಾ ಸಂಗೀತಾಳ ಮನೆಗೆ ಬರುತ್ತಾಳೆ. ಸಂಗೀತ, ಸಂಗೀತ ಎಲ್ಲಿದ್ದೀಯಾ? ಅಜ್ಜಿ, ಸಂಗೀತ ಎಲ್ಲಿದ್ದಾಳೆ? ಅವಳು ಮೀನವನ್ನ ಹಿಡಿದು ಮಾರುಕಟ್ಟೆಗೆ ಮಾರಲು ಹೋಗಿದ್ದಾಳೆ. ಹೌದಾ? ನಾನವಳಿಗೆ ಜಾತ್ರೆಗೆ ಹೋಗಲು ಗೆಳೆಯಲು ಬಂದಿದ್ದೆ. ಅವಳು ಅಲ್ಲಿಗೆ ಮಾರುಕಟ್ಟೆಯಲ್ಲಿದ್ದಾಳೆ. ನೀನು ಹೋದ್ರೆ ಸಿಗುತ್ತಾಳೆ. ಆಯ್ತು, ನಾನ್ ಮಾರುಕಟ್ಟೆಗೆ ಹೋಗ್ತೇನೆ. ಲಲಿತಾ ಮಾರುಕಟ್ಟೆಗೆ ಹೋಗುತ್ತಾಳೆ. ಅಲ್ಲಿ ಸಂಗೀತ ಮೀನುಗಳನ್ನು ಮಾರುತ್ತಿರುತ್ತಾಳೆ. ಅಮ್ಮ, ಮೀನನ್ನು ಹೇಗೆ ಮಾರ್ತಿದ್ಯಾ? ಬನ್ನಿ ಬನ್ನಿ, 200 ರೂಪಾಯಿಗೆ 1 ಕೆಜಿ ಕೊಡ್ತಿದ್ದೇನೆ. ಏನಮ್ಮ ನೀನು, ಇಲ್ಲೇ ನದಿಯ ದಡದಲ್ಲಿ ಹಿಡಿದಿರುವ ಮೀನಕ್ಕೆ ಇಷ್ಟೊಂದು ದುಬಾರಿ ಹೇಳ್ತಿದ್ಯಾ? ಹೀಗೆ ಅಂದ್ರೆ ಹೇಗೆ? ನಾವು ಇವುಗಳನ್ನ ಕಷ್ಟದಿಂದ ಹಿಡಿದುಕೊಂಡು ಬಂದಿರುತ್ತೇವೆ ಅಲ್ಲವೇ? ಇಲ್ಲ ಇಲ್ಲ, ನಾನಿದಕ್ಕೆ 100 ರೂಪಾಯಿ ಮಾತ್ರ ಕೊಡುತ್ತೇನೆ. ನೀನು ಹೂ ಅಂದರೆ ನಾನು ಇಲ್ಲಿ ತೆಗೆದುಕೊಡುತ್ತೇನೆ, ಇಲ್ಲವಾದರೆ ಬೇರೆ ಅಂಗಡಿಗೆ ಹೋಗುತ್ತೇನೆ. ಆಯ್ತು ಆಯ್ತು, ನೀವು ಫಸ್ಟ್ ಬೋನೆಗೆ ಮಾಡ್ತಿದ್ದೀರಾ, ತೆಗೆದುಕೊಳ್ಳಿ. ಸಂಗೀತ ಹೀಗೆ ಎಲ್ಲರಿಗೂ ತುಂಬಾ ಕಡಿಮೆ ಬೆಲೆಯಲ್ಲಿ ಮೀನನ್ನು ಮಾರುತ್ತಿದ್ದಳು. ಹಾಗಾಗಿ ಮನೆಯನ್ನು ನಡೆಸುವುದು ಸ್ವಲ್ಪ ಕಷ್ಟವಾಗುತ್ತಿತ್ತು. ಅಷ್ಟರಲ್ಲಿ ಲಲಿತಾ ಸಂಗೀತನ ಹತ್ತಿರ ಬರುತ್ತಾಳೆ. ಸಂಗೀತ, ಬಾ ನನ್ನ ಜೊತೆ. ಲಲಿತಾ, ಈಗ್ಲೇ ನಾನು ನಿನ್ ಜೊತೆ ಬರಲು ಆಗುವುದಿಲ್ಲ. ಮೀನನ್ನ ಮಾರಿದ ನಂತರ ಬರ್ತೇನೆ. ನೀನು ದಿನವಿಡೀ ಯಾವಾಗ ಬಂದ್ರೂ ಇದನ್ನೇ ಹೇಳುತ್ತೀಯ. ಇವತ್ತು ಏನೂ ಆಗುವುದಿಲ್ಲ, ಬಾ ನನ್ನ ಜೊತೆ. ಲಲಿತಾ, ನೀನೇ ನೋಡು, ಇನ್ನೂ ನನ್ನ ಹತ್ರ ಇಷ್ಟು ಮೀನುಗಳು ಉಳಿದಿವೆ. ನಾನ್ ನಿನ್ ಜೊತೆ ಬಂದ್ರೆ ಎಲ್ಲ ಮೀನುಗಳು ಹಾಳಾಗಿ ಹೋಗುತ್ತೆ. ಆಯ್ತು, ನಾನ್ ನಿನ್ ಜೊತೆ ಮೀನನ್ನ ಮಾರ್ತೇನೆ. ಲಲಿತಾ ಜೋರಾಗಿ ಹೀಗೆ ಅನ್ನುತ್ತಾಳೆ. ಬನ್ನಿ ಬನ್ನಿ, 50 ರೂಪಾಯಿಗೆ 1 ಕೆಜಿ ಮೀನು. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, 50 ರೂಪಾಯಿಗೆ ಮಾತ್ರ. ಅಯ್ಯೋ ಲಲಿತಾ, ನೀನು ಹೀಗೆ ಏಕೆ ಅನ್ನುತ್ತಿದ್ದೀಯಾ? 50 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಯಾರೂ ಮೀನನ್ನ ಮಾರುವುದಿಲ್ಲ. ಎಲ್ಲ ಜನರು ಸಂಗೀತನ ಅಂಗಡಿಗೆ ಬರುತ್ತಾರೆ. ತಗೊಳ್ಳಿ, 50 ರೂಪಾಯಿ. ನನಗೆ 1 ಕೆಜಿ ಮೀನನ್ನು ಕೊಡಿ. ನನಗೂ ಕೂಡ 2 ಕೆಜಿ ಮೀನನ್ನು ಕೊಡಿ. ಹೀಗೆ ಸಂಗೀತ ಎಲ್ಲ ಮೀನುವನ್ನು ಮಾರಿಬಿಡುತ್ತಾಳೆ. ನೀನೇನ್ ಮಾಡ್ಬಿಟ್ಟೆ? ಎಲ್ಲ 50 ರೂಪಾಯಿಗೆ ಮೀನನ್ನ ಮಾರುವ ಹಾಗೆ ಮಾಡ್ಬಿಟ್ಟೆ. ನಾನೆಲ್ಲರಿಗೆ 200 ಅಂತ ಹೇಳುತ್ತಿದ್ದೆ. ಅವರು 100, 150 ಕೊಟ್ಟು ತೆಗೆದುಕೊಂಡು ಹೋಗ್ತಿದ್ರು. ಈಗ ನಾವು 50 ರೂಪಾಯಿಗೆ ಎಲ್ಲ ಮೀನನ್ನ ಮಾರಿಬಿಟ್ಟಿದ್ದೇವೆ. ನಮಗೆ ತುಂಬಾ ಕಡಿಮೆ ಹಣ ಬಂದಿದೆ. ಈಗ ಸುಮ್ನಿರು, ನಿನಗೆ ಕಡಿಮೆ ಬಂದ ಹಣವನ್ನ ನಾನು ಕೊಡುತ್ತೇನೆ. ಈಗ ಬಾ ನನ್ನ ಜೊತೆ.
ಲಲಿತಾ ಸಂಗೀತಾಳನ್ನು ಕರೆದುಕೊಂಡು ಜಾತ್ರೆಗೆ ಹೋಗುತ್ತಾಳೆ. ಲಲಿತಾ, ನೀನು ಮೊನ್ನೆ ಆದ್ರೂ ಹೊಸ ಡ್ರೆಸ್ ಅನ್ನ ತೆಗೆದುಕೊಂಡಿದ್ದೀಯಲ್ಲವೇ? ಹೌದು, ಅದು ಈಗ ಸ್ವಲ್ಪ ಹಳೆಯದಾಗಿ ಹೋಗಿದೆ. ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕೂಡ ತೆಗೆದುಕೊಳ್ಳುತ್ತೇನೆ. ಮತ್ತೊಂದು ಡ್ರೆಸ್ ಅನ್ನು ತೆಗೆದುಕೊಂಡು ಲಲಿತಾ ಹೀಗೆ ಹೇಳುತ್ತಾಳೆ. ಸಂಗೀತಾ, ಇದು ನೋಡು, ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತದೆ. ನಿನಗಾಗಿ ಮಾಡಿಸಿ ಇಟ್ಟಿರುವ ಹಾಗಿದೆ. ಇದನ್ನು ನೀನೇ ತೆಗೆದುಕೋ. ಬೇಡ ಬೇಡ, ನನಗೀಗ ಇದು ಬೇಡ. ನನ್ನ ಹತ್ರ ಇವೆ. ನೀನು ಹೀಗೆ ಅಂದ್ರೆ ಹೇಗೆ? ನಾನು ತುಂಬಾ ಪ್ರೀತಿಯಿಂದ ಕೊಡಿಸುತ್ತಿದ್ದೇನೆ. ಇದನ್ನು ಬೇಡ ಅನ್ನುತ್ತೀಯಾ? ಸುಮ್ಮನೆ ಈಗ ಇದನ್ನು ತೆಗೆದುಕೊಂಡು ಹೋಗೋಣ. ಸಂಗೀತ ಎಷ್ಟೇ ಬೇಡವೆಂದರೂ ಲಲಿತಾ ಅದನ್ನು ತೆಗೆದುಕೊಂಡು ಹೋಗುತ್ತಾಳೆ. ಹೀಗೆ ಇವರಿಬ್ಬರು ತುಂಬಾ ಆತ್ಮೀಯತೆಯಿಂದ ಇದ್ದರು. ಇಲ್ಲಿ ಮನೆಯಲ್ಲಿ ಲಲಿತಾ ಅವರಪ್ಪ ಒಬ್ಬ ಹುಡುಗನನ್ನು ನೋಡಿರುತ್ತಾರೆ. ಅಲ್ಲಿಗೆ ಸಂಗೀತಾಳ ಅಮ್ಮ ಕೂಡ ಬಂದಿರುತ್ತಾಳೆ. ನೋಡಿ, ನಮ್ಮ ಲಲಿತಾಗೆ ಒಬ್ಬ ಹುಡುಗನನ್ನು ನೋಡಿದ್ದೇವೆ. ತುಂಬಾ ಚೆನ್ನಾಗಿದ್ದಾನೆ. ತುಂಬಾ ಒಳ್ಳೆಯ ವಿಷಯ. ಆದಷ್ಟು ಬೇಗ ಹುಡುಗಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಹೌದು ಹೌದು, ವಯಸ್ಸಿಗೆ ಬಂದ ಮಗಳು ಅವಳು. ಹುಡುಕಲೇಬೇಕಲ್ಲವೇ? ನಿಮ್ಮ ಮಗಳ ಹಾಗೆ ಮನೆಯಲ್ಲಿ ಇಟ್ಟುಕೊಂಡರೆ ಹೇಗೆ? ಏನ್ ಮಾಡೋದು? ಮನೆಯೆಲ್ಲ ಜವಾಬ್ದಾರಿ ಸಂಗೀತನ ಮೇಲೆ ಬಿದ್ದಿದೆ. ಪಾಪ, ಒಬ್ಬ ಗಂಡು ಮಗನಂತೆ ಅವಳು ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗ್ತಿದ್ದಾಳೆ. ಅವಳ ಹಣೆ ಬರಹವೇ ಸರಿಯಿಲ್ಲ. ಎಷ್ಟು ದಿನ ಅಂತ ನೀವು ಅವಳಿಗೆ ಬರೀ ಕೆಲಸವನ್ನೇ ಮಾಡಿಸುತ್ತೀರಾ? ನಿಮ್ಮದು ಬರೀ ಇದೇ ಆಯ್ತು. ನನಗೆ ಅನಿಸುತ್ತೆ ನಿಮ್ಮ ಜೀವನದ ಹಾಗೆ ಅವಳ ಜೀವನವನ್ನು ಹಾಳು ಮಾಡುತ್ತೀರಾ ಎಂದು ಅನಿಸುತ್ತಿದೆ. ಲಲಿತಾ ಅವರ ಅಪ್ಪನ ಮಾತನ್ನು ಕೇಳಿದ ಸಂಗೀತ ಅವರ ಅಮ್ಮ ಹೀಗೆ ಮಾತನಾಡಿಕೊಳ್ಳುತ್ತಾಳೆ. ಹೌದು, ಹಾಗೆ ನೋಡಿದ್ರೆ ಇವರು ಹೇಳುವುದು ಕೂಡ ಸರಿಯಾಗಿ ಇದೆ. ಇನ್ನು ಮೇಲೆ ಇಲ್ಲಿಗೆ ಸಾಕು. ನಾನು ಸಂಗೀತಾಗೆ ಒಂದು ಗಂಡು ನೋಡ್ಬೇಕು. ಅವಳು ಗಂಡನ ಮನೆಯಲ್ಲಿ ಇನ್ನು ಮೇಲಿಂದ ಆರಾಮಾಗಿ ಇರುತ್ತಾಳೆ. ಸಂಜೆ ಸಂಗೀತ ಅವರ ಅಮ್ಮ ಅಡುಗೆಯನ್ನು ಮಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಸಂಗೀತ ಬರುತ್ತಾಳೆ. ಯಾಕೆ ಅಮ್ಮ? ನಾನ್ ಬಂದಾಗಿನಿಂದ ನೋಡುತ್ತಿದ್ದೇನೆ. ಏನೋ ಯೋಚನೆ ಮಾಡುತ್ತಿರುವ ಹಾಗಿದೆ. ಹೌದು ಸಂಗೀತ, ನಿನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಅವರ ಅಮ್ಮ ಹೀಗೆ ಹೇಳುತ್ತಿದ್ದಂತೆ ಸಂಗೀತ ತಿಳಿದುಕೊಳ್ಳುತ್ತಾಳೆ. ಎಷ್ಟು ದಿನ ಅಂತ ನೀನು ಹೀಗೆ ನಿನ್ ಜೀವನವನ್ನ ಕಳೆಯುತ್ತೀಯಾ? ನಿಮ್ಮ ಮಾತಿನ ಅರ್ಥ ನಾನ್ ನಿಮ್ಮನ್ನು ಬಿಟ್ಟು ಹೋಗ್ಬೇಕೇ? ಹಾಗಲ್ಲ ಅಮ್ಮ. ಎಷ್ಟು ದಿನ ಅಂತ ನೀನು ನನ್ನ ಸಲುವಾಗಿ ದಿನವಿಡೀ ಕಷ್ಟಪಟ್ಟು ದುಡಿದು ಮನೆಗೆ ಬರುತ್ತೀಯಾ? ನೀನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬಹುದಲ್ಲವೇ? ನಾನು ಮದುವೆ ಮಾಡಿಕೊಂಡ್ರೆ ನಾನು ಆರಾಮಾಗಿ ಇರುತ್ತೇನೆ. ಆದರೂ ನಿಮ್ಮನ್ನು ನೋಡಿಕೊಳ್ಳುವವರು ಯಾರು? ಎಷ್ಟು ದಿನ ಅಂತ ನೀನು ನನ್ನ ಬಗ್ಗೆ ಯೋಚಿಸ್ತಾ ಇಲ್ಲಿಯೇ ಇರುತ್ತೀಯಾ? ಒಂದಲ್ಲ ಒಂದು ದಿನ ನೀನು ಹೋಗ್ಬೇಕಲ್ಲವೇ? ನೋಡು, ನಿಮ್ಮ ಕಾಕ ಲಲಿತಾಗೆ ಗಂಡನ್ನು ನೋಡಿದ್ದಾರೆ. ಹೌದಾ? ಲಲಿತಾನ ಮದುವೆ ಮಾಡ್ತಿದ್ದಾರೆ ಎಂದು. ನೀವು ನನ್ನ ಮದುವೆಯನ್ನು ಕೂಡ ಮಾಡಲು ನೋಡುತ್ತಿದ್ದೀರಾ ಅಲ್ಲವೇ? ಆದ್ರೆ ನಾನೀಗ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ. ಲಲಿತಾ ಅವರ ಅಮ್ಮನಿಗೆ ಹೀಗೆ ಹೇಳಿ ಮದುವೆ ಬೇಡವೇ ಬೇಡ ಎಂದು ಅಲ್ಲಿಂದ ಸಿಟ್ಟಿನಿಂದ ಹೋಗುತ್ತಾಳೆ. ಮಾರನೆಯ ದಿನ ಸಂಗೀತ ಮೀನನ್ನು ಹಿಡಿಯಲು ನದಿಯ ದಡದಲ್ಲಿ ಕುಳಿತುಕೊಂಡಿರುತ್ತಾಳೆ. ಅಲ್ಲಿ ಲಲಿತಾ ಕೂಡ ಬಂದಿರುತ್ತಾಳೆ. ಅವರಿಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ. ನಮ್ಮ ಅಪ್ಪ ಹುಡುಗನನ್ನು ನೋಡಿದ್ದಾರೆ. ಇಲ್ಲೇ ಊರಿನ ಪಕ್ಕದಲ್ಲಿ ತುಂಬಾ ಸಾಹುಕಾರನಾಗಿದ್ದಾನೆ. ನನಗೆ ಅನಿಸುತ್ತೆ ನಾನವರ ಮನೆಯಲ್ಲಿ ಖುಷಿಯಾಗಿ ಇರುತ್ತೇನೋ ಇಲ್ಲವೋ ಎಂದು. ಅಯ್ಯೋ, ಇದರಲ್ಲಿ ಚಿಂತೆ ಮಾಡುವುದಾದ್ರೂ ಏನಿದೆ? ಒಳ್ಳೆಯ ಸಾಹುಕಾರರ ಮನೆ ಸಿಕ್ಕಿದೆ. ನನ್ನ ಪ್ರಕಾರ ನೀನು ಮದುವೆಯನ್ನ ಮಾಡಿಕೊ, ಆರಾಮಾಗಿ ಇರು. ನೀನ್ ಹೇಳುವುದು ಕೂಡ ಸರಿಯಾಗಿ ಇದೆ. ಆದ್ರೆ ನನಗೆ ಈಗ 20 ವರ್ಷ. ನಾನಿನ್ನೂ ಸ್ವಲ್ಪ ವರ್ಷ ನಮ್ಮ ಮನೆಯಲ್ಲೇ ಇರಬೇಕಿತ್ತು, ಆರಾಮಾಗಿ ತಿರುಗಾಡುತ್ತಾ. ಏನಾಗುವುದಿಲ್ಲ, ಮದುವೆ ಆದ ನಂತರವೂ ನೀನು ತಿರುಗಾಡಬಹುದಲ್ಲವೇ? ಸಂಗೀತ, ನೀನೇ ಹೇಳು. ಈಗ್ಲೇ ನಿನಗೆ ನಿಮ್ಮ ಮನೆಯಲ್ಲಿ ಮದುವೆಯನ್ನ ಮಾಡಿಸಿದ್ರೆ ನೀನ್ ಮಾಡಿಕೊಳ್ಳುತ್ತೀಯಾ? ಲಲಿತಾ, ಅದು ಇಲ್ಲ. ಯಾಕೆ ಅಂದ್ರೆ ನಿನಗೆ ಗೊತ್ತು, ನಾವು ತುಂಬಾ ಬಡವರಾಗಿದ್ದೇವೆ. ನಾನು ಮದುವೆಯನ್ನ ಮಾಡಿಕೊಂಡು ಹೋದ್ರೆ ನನ್ನ ಅಮ್ಮನನ್ನು ನೋಡಿಕೊಳ್ಳುವವರು ಯಾರು? ಹಾಗಾದ್ರೆ ನೀನು ಯಾವಾಗ್ಲೂ ಮದುವೆಯನ್ನ ಮಾಡಿಕೊಳ್ಳುತ್ತಿಲ್ಲವೇ? ಮದುವೆಯನ್ನ ಮಾಡಿಕೊಳ್ಳುತ್ತೇನೆ ಲಲಿತಾ, ಆದ್ರೆ ನನ್ನ ಅಮ್ಮನನ್ನು ಕೂಡ ನಾನು ನನ್ನೊಂದಿಗೆ ಕರೆದುಕೊಂಡು ಹೋಗ್ತೇನೆ. ಯಾವ ಹುಡುಗ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಆ ಹುಡುಗನನ್ನ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಲಲಿತಾ ಮತ್ತು ಸಂಗೀತ ಹೀಗೆ ಮಾತನಾಡಿಕೊಳ್ಳುತ್ತಾರೆ. ಮಾತನಾಡಿದ ನಂತರ ಅಲ್ಲಿಂದ ಹೋಗುತ್ತಾರೆ. ನೋಡುತ್ತಿದ್ದಂತೆಯೇ ಲಲಿತಾನ ಮದುವೆಯಾಗಿ ಹೋಗಿಬಿಡುತ್ತದೆ. ಇಲ್ಲಿ ಸಂಗೀತಾರವರ ಅಮ್ಮ ತುಂಬಾ ಚಿಂತೆ ಮಾಡುತ್ತಿರುತ್ತಾರೆ. ನಾನು ಕೂಡ ಒಳ್ಳೆ ಮನೆತನವನ್ನ ನೋಡಿ ನಮ್ಮ ಸಂಗೀತನ ಮದುವೆಯನ್ನ ಆದಷ್ಟು ಬೇಗ ಮಾಡಬೇಕು. ಪಾಪ, ನನ್ನ ಸಲುವಾಗಿ ಅವಳು ಎಷ್ಟು ದಿನ ಅಂತ ಹೀಗೆ ಕಷ್ಟಪಡುತ್ತಿರುತ್ತಾಳೆ. ಆದಷ್ಟು ಬೇಗ ಒಂದು ಮನೆತನವನ್ನ ನೋಡಿ ನಾನು ಮದುವೆ ಮಾಡಬೇಕು. ಹೀಗೆ 1-2-3 ದಿನಗಳು ಕಳೆದು ಹೋಗುತ್ತದೆ. ಒಂದು ದಿನ ಸಂಗೀತಾನ ಹತ್ತಿರ ಮೀನನ್ನು ತೆಗೆದುಕೊಂಡು ಹೋಗುವವರು ಒಂದು ದಿನ ಅವರ ಮನೆಗೆ ಬಂದಿರುತ್ತಾರೆ. ಬನ್ನಿ ಬನ್ನಿ, ಏನು ಬೇಕಾಗಿತ್ತು? ಏನಿಲ್ಲ, ಅದೇನೋ ಸ್ವಲ್ಪ ಮಾತನಾಡಬೇಕಿತ್ತು, ಅದಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದೆ. ಹೌದಾ? ಏನು ವಿಷಯ? ಏನಾದ್ರೂ ಹೇಳ್ಬೇಕಿತ್ತೆ? ಹೌದು, ಅದು ನಾನು ನಿಮ್ಮ ಸಂಗೀತಳ ಹತ್ರ ಮೀನನ್ನ ತೆಗೆದುಕೊಂಡು ಹೋಗ್ತಿದ್ದೆ. ಅವಳು ತುಂಬಾ ಒಳ್ಳೆಯ ಹುಡುಗಿ. ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡುತ್ತಾರೋ ಎಂದು ಕೇಳಲು ಬಂದಿದ್ದೆ. ನನ್ನ ಮಗನಿಗೆ ಸಂಗೀತ ಒಳ್ಳೆಯ ಜೋಡಿಯಾಗುತ್ತಾಳೆ. ಅದು ನೀವು ಚಿಂತೆ ಮಾಡಬೇಡಿ. ನೀವು ಅನ್ಕೊಂಡಿರುವಷ್ಟು ನನ್ನ ಮಗ ಬಡವನಿಲ್ಲ. ಅವನಿಗೆ ಸರ್ಕಾರಿ ನೌಕರಿ ಇದೆ ಮತ್ತು 5 ಎಕರೆ ಜಮೀನಿದೆ ಮತ್ತು ಊರಿನಲ್ಲಿ 2 ಜಾಗವಿದೆ, ಒಂದು ದೊಡ್ಡ ಮನೆ ಇದೆ. ನಾನು ಅದನ್ನ ಹೇಳುತ್ತಿಲ್ಲ. ಒಂದು ಮಾತು ಸಂಗೀತಾಗೆ ಕೇಳಬೇಕಲ್ಲವೇ? ಸಂಗೀತ ಅಲ್ಲಿ ಬಾಗಿಲಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡಿರುತ್ತಾರೆ. ಆಗ ಸಂಗೀತ ಒಳಗೆ ಬಂದು ಹೀಗೆ ಹೇಳುತ್ತಾಳೆ.
ನೋಡಿ, ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ. ಆದ್ರೆ ನನ್ನ ಹತ್ರ ಒಂದು ಸವಾಲಿದೆ. ಅದನ್ನು ಒಪ್ಪಿಕೊಂಡ್ರೆ ಮಾತ್ರ ನಾನು ಒಪ್ಪಿಕೊಳ್ಳುತ್ತೇನೆ. ಏನಮ್ಮ, ಏನು ಹೇಳು? ನೋಡಿ, ನಿನಗೆ ಗೊತ್ತೇ ಇದೆ, ನಾನ್ ಮದುವೆಯಾಗಿ ಹೋದ್ರೆ ನನ್ನ ತಾಯಿಯನ್ನು ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ. ಅದಕ್ಕಾಗಿ ನಾನು ಹೇಳುತ್ತಿರುವುದು ಏನೆಂದರೆ, ನನ್ನ ಮದುವೆಯಾದ್ರೆ ನನ್ನ ಅಮ್ಮನನ್ನು ಕೂಡ ನನ್ನ ಜೊತೆಗೆ ಕರೆದುಕೊಂಡು ಬರುತ್ತೇನೆ. ಅವರು ಇರುವವರೆಗೂ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಷ್ಟೇನಾ? ಅದಕ್ಕೇನಾಯ್ತು? ನಮಗೆ ಒಪ್ಪಿಗೆ ಇದೆ. ಸಂಗೀತ, ಅದು ಅಲ್ಲ ಅಮ್ಮ. ಈಗ ಅವರು ತುಂಬಾ ಸಾಹುಕಾರರು, ನಾವು ತುಂಬಾ ಬಡವರು. ನಾವು ಮದುವೆಗೆ ಏನನ್ನು ಕೊಡಲು ಕೂಡ ನಮ್ಮ ಹತ್ರ ಏನೂ ಇಲ್ಲ. ನೀವು ಚಿಂತೆ ಮಾಡಬೇಡಿ. ನಮಗೆ ನೀವು ಏನನ್ನು ಕೊಡುವುದು ಬೇಡ. ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ನೀವು ಚಿಂತೆ ಮಾಡಬೇಡಿ. ಎಲ್ಲಾ ಜವಾಬ್ದಾರಿಗಳನ್ನ ನಾವೇ ಹೊತ್ತುಕೊಳ್ಳುತ್ತೇನೆ. ನಿಮ್ಮ ಒಪ್ಪಿಗೆ ಇದ್ರೆ ಸಾಕು. ನನಗೀಗ ಅನಿಸುತ್ತಿದೆ, ದೇವರು ಕಷ್ಟದಲ್ಲಿದ್ದವರನ್ನು ಯಾವಾಗ್ಲೂ ಕೈಬಿಡುವುದಿಲ್ಲ ಎಂದು. ಹೀಗೆ ಕೆಲವು ದಿನಗಳ ನಂತರ ಸಂಗೀತಾಳ ಮದುವೆಯೂ ಆಗಿ ಹೋಗುತ್ತದೆ. ಸಂಗೀತಾಳ ಗಂಡನ ಮನೆಯವರು ಕೂಡ ತುಂಬಾ ಒಳ್ಳೆಯವರಾಗಿರುತ್ತಾರೆ. ಸಂಗೀತ ಮತ್ತು ಸಂಗೀತಾಳ ಅಮ್ಮನನ್ನ ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡು ಹೋಗುತ್ತಿರುತ್ತಾರೆ. ಅದಕ್ಕೆ ಹೇಳೋದು, ಕಷ್ಟದಲ್ಲಿದ್ದಾಗ ಯಾವಾಗಲೂ ತಲೆಬಾಗಿಸಬಾರದು ಎಂದು. ನಾವು ಒಳ್ಳೆತನದಿಂದ ಇದ್ದರೆ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ. ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು SN ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.